ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಕೇಸ್ ವರ್ಕರ್ ಆದವರು ಒಂದು ಬಿಲ್ಲನ್ನು ತಯಾರಿಸಿ ಹೇಗೆ ಅವರ ಡ್ರಾಫ್ಟ್ ಬಿಲ್ ವರ್ಕ್ ಲಿಸ್ಟ್ನಲ್ಲಿ ಸೇವ್ ಮಾಡ್ಕೊಳ್ಬಹುದು ಅಂತ ನೋಡ್ತಾ ಇದ್ದೇವೆ. ಉದಾಹರಣೆಗೆ ಕೇಸ್ ವರ್ಕರ್ ಆದವರು ಬಿಲ್ ತಯಾರಿಸುವಾಗ ಅವರ ಬಳಿ ಫಂಡ್ ಅವೈಲಬಿಲಿಟಿ ಇಲ್ಲ ಅಂದರೆ ಅವರು ಆ ಬಿಲ್ಲನ್ನು ಸೇವ್ ಅನ್ನೋ ಬಟನ್ನ ಒತ್ತಿ ಸೇವ್ ಮಾಡಿಟ್ಕೊಳ್ಬಹುದು. ಅಥವಾ ಅವರು ಬಿಲ್ಲನ್ನು ತಯಾರಿಸಿ ಫ್ಯೂಚರಲ್ಲಿ ಯಾವಾಗಲಾದರೂ ಫಾರ್ವರ್ಡ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರು ಕೂಡ ಅವರು ಆ ಬಿಲ್ಲನ್ನು ತಯಾರಿಸಿ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿ ಸೇವ್ ಮಾಡಿಟ್ಕೊಳ್ಬಹುದು. ಸೊ ನಾನೀಗ ಕೇಸ್ ವರ್ಕರ್ ಆದವರು ಆ ಬಿಲ್ಲನ್ನು ಹೇಗೆ ತಯಾರಿಸಿ ಸೇವ್ ಮಾಡಿಟ್ಕೊಳ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಕೇಸ್ ವರ್ಕರ್ ರೋಲನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದ್ದೇನೆ. ಪಾತ್ ನೋಡೋದಾದರೆ ಬಿಲ್ ಪ್ರಿಪ್ರೇಷನ್ ಆ್ಯಂಡ್ ಸಬ್ಮಿಷನ್, ಪ್ರೋಸೆಸ್, ಕ್ರಿಯೇಟ್ ಬಿಲ್. ಈ ಪಾತ್ನಲ್ಲಿ ಬಂದರೆ ನಮಗೆ ಬಿಲ್ ಕ್ರಿಯೇಷನ್ ಸ್ಕ್ರೀನ್ ಕಾಣಿಸ್ತಾ ಇದೆ. ಈ ಸ್ಕ್ರೀನ್ನಲ್ಲಿ TDO ಡೀಟೇಲ್ಸ್ ಕಾಣಿಸ್ತಾ ಇದೆ, TDO ಕೋಡ್, ಡೆಸಿಗ್ನೇಷನ್, ಟ್ಯಾನ್ ನಂಬರ್ ಮತ್ತು ಯಾವ ಟ್ರೆಜರಿ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಇದಾದ ನಂತರ ಬಿಲ್ ಕ್ರಿಯೇಷನ್ ಡೀಟೇಲ್ಸ್, ನಾವಿಲ್ಲಿ ಯಾವ ಸೆಕ್ಟರ್ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಬಿಲ್ ಟೈಪ್ ನಾನೀಗ DC ಬಿಲ್ ಅಂತ ತಗೊಳ್ತಾ ಇದ್ದೇನೆ. ಕೇಸ್ ವರ್ಕರ್ ಆದವರು ಯಾವ ಕ್ಲೈಮ್ ಟೈಪನ್ನು ಸೇವ್ ಮಾಡ್ಕೋಬೇಕೋ ಆ ಕ್ಲೈಮ್ ಟೈಪನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಾನೀಗ ಅಡ್ವರ್ಟೈಸ್ಮೆಂಟ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿ ಓಪನ್ ಅಂತ ಕ್ಲಿಕ್ ಮಾಡಬೇಕು. ನಂತರ ಅವರು ಸ್ಯಾಂಕ್ಷನ್ ಆರ್ಡರ್ ಕೂಡ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಂತರ ಸ್ಯಾಂಕ್ಷನ್ ಆರ್ಡರ್ ಡೇಟ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಪನ್ ಅಂತ ಕ್ಲಿಕ್ ಮಾಡಬೇಕು. ನಂತರ ಎಕ್ಸ್ಪೆಂಡಿಚರ್ HOA ಸೆಲೆಕ್ಟ್ ಮಾಡಿದಾಗ ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಫಂಡ್ ಅವೈಲಬಿಲಿಟಿ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಕೇಸ್ ವರ್ಕರ್ ಆದವರು ಬೇರೆ ಎಲ್ಲ ಡೀಟೇಲ್ಸನ್ನು ಎಂಟರ್ ಮಾಡಿ ಸೇವ್ ಅಂತ ಕ್ಲಿಕ್ ಮಾಡಬಹುದು. ಸೊ ಈ ಕೇಸ್ ವರ್ಕರ್ ಬಳಿ ಈಗ ಬ್ಯಾಲೆನ್ಸ್ ಅವೈಲಬಿಲಿಟಿ ಇಲ್ಲ. ಆದ ಕಾರಣ ಅವ್ರೇನು ಮಾಡಬಹುದು, ಬೇರೆ ಡೀಟೇಲ್ಸನ್ನೇ DC ಬಿಲ್ ಡೀಟೇಲ್ಸ್ನೆಲ್ಲ ಎಂಟರ್ ಮಾಡ್ತಾ ಇದ್ದಾರೆ. ನಂತರ ಡೇಟ್ನ ಕೂಡ ಸೆಲೆಕ್ಟ್ ಮಾಡಬೇಕು, ಸಬ್ವೋಚರ್ ನಂಬರ್, ನಂತರ ಸಬ್ವೋಚರ್ ಡೇಟ್ ಕೂಡ ಸೆಲೆಕ್ಟ್ ಮಾಡಿ ಆಯಿತು. ನಂತರ ಡಿಸ್ಕ್ರಿಪ್ಷನ್ ಆಫ್ ಎಕ್ಸ್ಪೆಂಡಿಚರ್, ವೆಚ್ಚದ ವಿವರಣೆ ಕೂಡ ಎಂಟರ್ ಮಾಡಬೇಕಾಗುತ್ತೆ. ನಂತರ ಅಮೌಂಟ್ನ ಕೂಡ ಎಂಟರ್ ಮಾಡಬೇಕಾಗುತ್ತೆ. ಅಮೌಂಟ್ನ ಎಂಟರ್ ಮಾಡಿ ರೆಸಿಪಿಯೆಂಟ್ ಕೋಡ್ನ ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾವ ಒಂದು ರೆಸಿಪಿಯೆಂಟ್ಗೆ ಈ ಬಿಲ್ಲನ್ನು ತಯಾರಿಸ್ತಿದ್ದಾರೋ ಆ ರೆಸಿಪಿಯೆಂಟ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿ ಆ್ಯಡ್ ಅಂತ ಕೊಡಬೇಕು. ಸಪೋಸ್ ಇದೇ ಒಂದು ರೆಸಿಪಿಯೆಂಟ್ಗೆ ಇನ್ನೊಂದು ವೌಚರ್ ಇದೆ ಅಂದರೆ ಆ್ಯಡ್ ಅನದರ್ ವೌಚರ್ ಕೊಟ್ಟು ಆ ಡೀಟೇಲ್ಸ್ನ ಕೂಡ ಇಲ್ಲಿ ಎಂಟರ್ ಮಾಡಬಹುದು. ಅಥವಾ ಇದೇ ವೌಚರ್ಗೆ ಇನ್ನೊಂದು ರೆಸಿಪಿಯೆಂಟ್ ಇದ್ದಾರೆ ಅಂದರೆ ಆ್ಯಡ್ ಅನದರ್ ರೆಸಿಪಿಯೆಂಟ್ ಅಂತ ಕ್ಲಿಕ್ ಮಾಡಿ ಆ ರೆಸಿಪಿಯೆಂಟ್ ಡೀಟೇಲ್ಸ್ನ ಕೂಡ ಇಲ್ಲಿ ಎಂಟರ್ ಮಾಡಬಹುದು. ಸದ್ಯಕ್ಕೆ ನನ್ನ ಬಳಿ ಈಗ ಕೇವಲ ಒಂದು ವೌಚರ್ ಮತ್ತು ಒಂದು ರೆಸಿಪಿಯೆಂಟ್ ಅಷ್ಟೇ ಇರೋದು. ಆದ ಕಾರಣ ನಾನು ಆ್ಯಡ್ ಅಂತ ಕ್ಲಿಕ್ ಮಾಡ್ತಾ ಇದ್ದೇನೆ. ಆ್ಯಡ್ ಅಂತ ಕೊಟ್ಟ ಮೇಲೆ ಈಗ ರೆಸಿಪಿಯೆಂಟ್ ಡಿಡಕ್ಷನ್ ಅಮೌಂಟ್ ಸಮರಿ ಡೀಟೇಲ್ಸ್ ಟ್ಯಾಬ್ನಲ್ಲಿ ಮೋಡ್ ಆಫ್ ಪೇಮೆಂಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಡಿಡಕ್ಷನ್ಸ್ ಇದ್ದರೆ ಡಿಡಕ್ಷನ್ಸ್ನ ಕೂಡ ಆ್ಯಡ್ ಮಾಡಬಹುದು. ಸೆಲೆಕ್ಟ್ ಮಾಡಿ ಯಾವ ರೆಸಿಪಿಯೆಂಟನ್ನು ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆ್ಯಡ್ TTR ಅಂತ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಅಮೌಂಟ್ ಸಮರಿ ಡೀಟೇಲ್ಸ್ ಕೂಡ ಕಾಣಿಸ್ತಾ ಇದೆ. ನಂತರ ಕೇಸ್ ವರ್ಕರ್ ಆದವರು ಎಲ್ಲ ಡೀಟೇಲ್ಸನ್ನು ಎಂಟರ್ ಮಾಡಿದ ಮೇಲೆ ಸೇವ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಫಾರ್ವರ್ಡ್ ಅಂತ ಕೊಟ್ಟರೆ ಸೂಪರಿಂಟೆಂಡೆಂಟ್ ಅವ್ರಿಗೆ ಫಾರ್ವರ್ಡ್ ಆಗುತ್ತೆ. ಆದರೆ ಫಂಡ್ ಅವೈಲಬಿಲಿಟಿ ಇಲ್ಲದೆ ಇರೋದ್ರಿಂದ ಈ ಬಿಲ್ ಫಾರ್ವರ್ಡ್ ಆಗೋದಿಲ್ಲ. ಸೊ ಸೇವ್ ಅಂತ ಕ್ಲಿಕ್ ಮಾಡಿ ಆ ಅಲಾಟ್ಮೆಂಟ್ ಬಂದ ಮೇಲೆ ಕೇಸ್ ವರ್ಕರ್ ಆದವರು ಆ ಬಿಲ್ಲನ್ನು ಫಾರ್ವರ್ಡ್ ಮಾಡಬಹುದಾಗಿದೆ. ಸೊ ನಾನೀಗ ಸೇವ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಎನಫ್ ಫಂಡ್ ನಾಟ್ ಅವೈಲೇಬಲ್, ಡೂ ಯು ವಾಂಟ್ ಟು ಸೆಂಡ್ ಇಂಟಿಮೇಷನ್ ಟು DDO ಅಂತ ಕೇಳ್ತಾ ಇದೆ. ಓಕೆ ಅಂತ ಕ್ಲಿಕ್ ಮಾಡ್ಬೋದು. ಡೂ ಯು ವಾಂಟ್ ಟು ಸೇವ್ ದ ಬಿಲ್
ಆ್ಯಸ್ ಅ ಡ್ರಾಫ್ಟ್ ಬಿಲ್ ಅಂತ ಕೇಳುತ್ತೆ. ಓಕೆ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ನಂತರ ನಮಗಿಲ್ಲೊಂದು ಬಿಲ್ ನಂಬರ್ ಸಹ ಜನ್ರೇಟ್ ಆಗುತ್ತೆ. ನೋಡಿ, ಬಿಲ್ ಹ್ಯಾಸ್ ಬೀನ್ ಸೇವ್ಡ್ ಆ್ಯಸ್ ಎ ಡ್ರಾಫ್ಟ್ ಅಂತ ಕೂಡ ತೋರಿಸ್ತಾ ಇದೆ. ಸೊ ಈ ಬಿಲ್ ನಮಗೆ ಕೇಸ್ ವರ್ಕರ್ ಅವರ ಡ್ರಾಫ್ಟ್ ಬಿಲ್ ವರ್ಕ್ ಲಿಸ್ಟ್ನಲ್ಲಿ ಕಾಣಿಸುತ್ತೆ. ಸೊ ಎಲ್ಲಿ ಅಂದರೆ ಬಿಲ್ ಪ್ರಿಪ್ರೇಷನ್ ಆ್ಯಂಡ್ ಸಬ್ಮಿಷನ್ ಪ್ರೋಸೆಸ್ ಡ್ರಾಫ್ಟ್ ಬಿಲ್ ವರ್ಕ್ ಲಿಸ್ಟ್, ಇದ್ರ ಮೇಲೆ ಅವರು ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾವ ಬಿಲ್ಲು ಡ್ರಾಫ್ಟ್ ಆಗಿ ಸೇವ್ ಆಗಿದೆಯೋ ಆ ಬಿಲ್ಲೆಲ್ಲ ಇಲ್ಲಿ ಕಾಣಿಸುತ್ತೆ. ಸೊ ನಾವೀಗ ತಯಾರು ಮಾಡಿರ್ತಕ್ಕಂತಹ ಬಿಲ್ ಇಲ್ಲಿದೆ. ಸೊ ಕೇಸ್ ವರ್ಕರ್ ಅವರು ಆ ಬಿಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಎಕ್ಸ್ಪೆಂಡಿಚರ್ HOAಗೆ ಯಾವಾಗ ಅಲಾಟ್ಮೆಂಟ್ ಬರುತ್ತೋ ಆಗ ಅವರು ಫಾರ್ವರ್ಡ್ ಟು ಸೂಪರಿಂಟೆಂಡೆಂಟ್ ಕೊಡಬಹುದು. ಆ ಸಂದರ್ಭದಲ್ಲಿ ಏನಾದರೂ ಡೀಟೇಲ್ಸ್ನ ಅವರು ಮಾಡಿಫೈ ಮಾಡಬೇಕಂತ ಅಂದರೆ ಎಡಿಟ್ ಮಾಡಬಹುದು. ಎಡಿಟ್ ಮಾಡಿ ನಂತರ ಫಾರ್ವರ್ಡ್ ಮಾಡಬಹುದು. ಸೊ ಹೀಗೆ ಕೇಸ್ ವರ್ಕರ್ ಆದವರು ಒಂದು ಬಿಲ್ಲನ್ನು ತಯಾರಿಸಿ ಸೇವ್ ಮಾಡಿಟ್ಕೊಳ್ಬಹುದು. ಧನ್ಯವಾದಗಳು.